ಬನ್ನಿ ಬನ್ನಿ ಬೇಗ ಬೇಗ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ ನಾನು ನನ್ನ ತಂಗಿ ಇಬ್ಬರು ನಮ್ಮ ಹಾಸನ್ ರೈಲ್ವೆ ಸ್ಟೇಷನ್ ಹತ್ರ ಇರೋ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ವೀಕೆಂಡ್ ಆಗಿದ್ದರಿಂದ ಪಾಪುನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಕ್ಸಿಬಿಷನ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ಸೊ ಆನ್ ದಿ ವೇ ನಮಗೆ ಟೆಂಪಲ್ ಕೂಡ ಇದ್ದಿದ್ದರಿಂದ ಹಾಗೆ ಟೆಂಪಲ್ಗೂ ಹೋಗಿ ಅಲ್ಲಿ ನಾವು ಪೂಜೆನ ಮುಗಿಸ್ಕೊಂಡು ನವಗ್ರಹ ಪ್ರದಕ್ಷಿಣೆ ಎಲ್ಲ ಹಾಕಿ ನಾವು ಅಲ್ಲಿಂದ ಹೊರಟ್ವಿ. ಸೊ ಹಾಸನಾಂಬ ಉತ್ಸವ ಇದ್ದಿದ್ದರಿಂದ ಫಸ್ಟ್ ಟೈಮ್ ಅವತಾರ್ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಎಕ್ಸಿಬಿಷನ್ ನಡೀತಾ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ಆ್ಯಂಡ್ ಚಂದು ಮತ್ತು ಚಿಂಟು ನಮಗಿಂತ ಫಸ್ಟೇ ಹೋಗಿ ವೆಯ್ಟ್ ಮಾಡ್ತಾಯಿದ್ರು. ನಾವು ಟೆಂಪಲ್ ಹೋಗಿಬಿಟ್ಟು ಎಕ್ಸಿಬಿಷನ್ ಹತ್ರ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು. ಹಾಗಾಗಿ ಅವರು ಫಸ್ಟೇ ನಮಗಿನ್ನ ಮುಂಚೆ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಬನ್ನಿ ಒಳಗೆ ಹೋಗಿ ಎಕ್ಸಿಬಿಷನಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಚಂದು, ಚಿಂಟು ಹಾಗೆ ಪ್ರಿಯಾ 4 ಜನನೂ ಒಳಗೆ ಹೋದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ ನನ್ನ ಮಗಳು ಒಂದು ಗೊರಿಲ್ಲಾ ಕಾಸ್ಟ್ಯೂಮ್ ಹಾಕಿದ್ದನ್ನು ನೋಡಿಬಿಟ್ಟು ಎದುರುಕೊಂಡು ನಾನು ಬರಲ್ಲ, ಒಳಗಡೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ಸೊ ನಾವು ಎಕ್ಸಿಬಿಷನ್ ಒಳಗೆ ಎಂಟರ್ ಆಗ್ತಿದ್ದಾಗೇ ಫಸ್ಟೇ ನಮಗೆ ಸಿಗೋದು ಅವತಾರ್ ಅಮ್ಯೂಸ್ಮೆಂಟ್ ಪಾರ್ಕೇನೆ. ಒಳಗಡೆ ಹೋಗಿದ ತಕ್ಷಣ ನಮಗೆ ಫೀಲ್ ಆಗಿದ್ದು ಯಾವುದೋ ಒಂದು ಹೊಸ ಲೋಕಕ್ಕೇ ಬಂದಿದ್ದೀವಿ ಅನ್ನೋ ಥರ ಫೀಲ್ ಬಂತು. ಸೊ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ನನ್ನ ಮಗಳು ಅದೆಲ್ಲ ಸ್ಟ್ಯಾಚ್ಯೂನ ನೋಡಿ ಭಯಪಟ್ಟಳು, ಆಮೇಲೆ ಸರಿ ಹೋದಳು. ಅವಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಇದನ್ನೆಲ್ಲ. ಆ್ಯಂಡ್ ನಾವು ಇದರೊಳಗಡೆ ಸುಮಾರು ಒಂದು ಹಾಫ್ ಆನ್ ಅವರ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ಹೋಗಿ ಬನ್ನಿ, ನಿಮಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಹೇಗೆಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ನೋಡ್ತಾ ಇರುವಾಗ ನನಗೆ ವೀಡಿಯೋ ಮಾಡ್ಕೊಳ್ಳೋದಾ ಅಥವಾ ನೋಡೋದಾ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋದರೆ ನನಗೆ ಫುಲ್ ಅದನ್ನು ಕಣ್ಣು ತುಂಬ ನೋಡೋಕ್ಕಾಗ್ತಾ ಇರಲಿಲ್ಲ. ವೀಡಿಯೋ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ನಾವು 2 ಸಲ ಬಂದ್ವಿ. ಒಂದು ಸಲ ಇವಾಗ ಹೋಗೋವಾಗ ನೋಡ್ಕೊಂಡು ಹೋದ್ವಿ, ಹಾಗೆ ಮುಗಿಸ್ಕೊಂಡು ಬರೋವಾಗನೂ ನಾವು ಇದ್ರೊಳಗಡೆ ಬಂದ್ವಿ. ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಇದು ಒಂಥರ ತುಂಬಾ ಲೈಕ್ ಆಯಿತು. ಹಾಗೆ ವಿಡಿಯೋಗಳು ಫೋಟೋಗಳು ಎಲ್ಲ ತಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ನನಗೆ ಆಫೀಸಲ್ಲಿ ನನ್ನ ಫ್ರೆಂಡ್ ಇದನ್ನು ಹೇಳಿದ್ರು, ಇದು ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಕೇಳಿದ್ದೆ ಹೋಗಬೇಕು, ಹೇಗಿದೆ ನೀವು ಹೋಗಿದ್ರಲ್ಲ ಅಂತ. ಯಾಕಂದರೆ ಅವರು ಮೊನ್ನೆನೇ ಹೋಗಿ ಬಂದಿದ್ದರು. ಸೊ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೇಳಿದೆ. ಅವರು ಹೇಳಿದ್ರು ತುಂಬ ಚೆನ್ನಾಗಿದೆ ಇದು ಒಂದು, ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದು ಜಾಸ್ತಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೋದ್ವಿ. ಆ್ಯಂಡ್ ಅವ್ರು ಹೋಗಿದ್ದ ದಿನ ಮಳೆ ಇತ್ತಂತೆ, ಅಲ್ಲಿ ಓಡಾಡೋದಕ್ಕೆಲ್ಲ ಹಿಂಸೆ ಆಯಿತು ಅಂತ ಹೇಳಿದ್ರು. ಹಾಗಾಗಿ ನಮಗೆ ಮಳೆ ಇರಲಿಲ್ವಲ್ಲ, ಸೊ ಮಳೆ ಇಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗಿದ್ದಕ್ಕೂ ತುಂಬಾ ಖುಷಿ ಆಯಿತು, ಲಾಸ್ ಅಂತ ಏನು ಅನ್ನಿಸ್ಲಿಲ್ಲ. ಸೊ ನೀವು ಕೂಡ ಹೋಗಿ ಬನ್ನಿ, ಯಾಕಂದರೆ ಪದೇ ಪದೇ ಈ ಥರದ್ದು ಸಿಗಲ್ಲ ನೋಡೋದಕ್ಕೆ. ಸೊ ಹಾಗಾಗಿ ಮಕ್ಳಿಗೂ ಕೂಡ ಕರ್ಕೊಂಡೋಗಿ ತೋರಿಸ್ಕೊಂಡು ಬನ್ನಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ನಾನು ನನ್ನ ಮಗಳು ಇಬ್ಬರೂ ಅದು ಅವತಾರ್ ಸ್ಟ್ಯಾಚ್ಯೂಸ್ಗಳೆಲ್ಲ ಇತ್ತಲ್ಲ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ನನ್ನ ಮಗಳು ಅದ್ರದ್ದು ಆ್ಯಕ್ಷನ್ಸ್ನ ಕೂಡ ಮಾಡಿ ತೋರಿಸ್ತಾ ಇದ್ಲು, ಇದು ಹಿಂಗೆ ಮಾಡ್ತಾ ಇದೆ, ಅದು ಹಂಗೆ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಹತ್ತಿರ ಹೋದಾಗ ನೋಡಿ ಭಯಪಟ್ಟಳು.
ಆ್ಯಂಡ್ ಇದಿಷ್ಟನ್ನು ಮುಗಿಸ್ಕೊಂಡು ಇಲ್ಲಿಂದ ನಾವು ಒಳಗಡೆ ಹೋದರೆ ನಮ್ಮ ಕನ್ನಡ ಹಾಗೆ ಕರ್ನಾಟಕದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಹಾಕಿದ್ದಾರೆ. ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ವಿಡಿಯೋನ ಮಾಡಿಕೊಂಡು ನೆಕ್ಸ್ಟ್ ಒಳಗಡೆ ಹೋದ್ವಿ. ಅಲ್ಲಿ ಮುಂದೆ ಹೋದರೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಟಾಯ್ಸು ಹಾಗೆ ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಶಾಪಿಂಗ್ಗೆ ಸ್ಟಾಲ್ಸ್ನ ಹಾಕಿದ್ದಾರೆ. ಬಟ್ ಅಲ್ಲಿ ನಾವು ಯಾವುದನ್ನು ತೊಗೊಳ್ಳಿಲ್ಲ, ಜಸ್ಟ್ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಆ್ಯಂಡ್ ಅಲ್ಲಿ ಮುಂದೆ ಬರ್ತಾ ಕಿಚನ್ ಐಟಮ್ಸ್ಗಳು ಅಂದರೆ ಪಿಂಗಾಣಿ, ಕಾಫಿ ಕಪ್ಸು ಈ ಥರದ್ದು ಐಟಮ್ಸ್ಗಳಿತ್ತು. ಹಾಗೆ ರಾಜಸ್ಥಾನಿ ಪಿಕಲ್ಸ್ ಅಂತ ಹೇಳಿಬಿಟ್ಟು ಪಿಕಲ್ಸ್ಗಳನ್ನ ಕೂಡ ತುಂಬ ವೆರೈಟಿಗಳನ್ನ ಇಟ್ಟಿದ್ದರು. ಬಟ್ ನಾವು ಯಾವುದು ತೊಗೊಳ್ಳಿಲ್ಲ. ಹಾಗೆ ಅಲ್ಲಿನೇ ಬರ್ಡ್ಸು ಮತ್ತು ಈ ಸ್ನೇಕ್ ಇದೆಲ್ಲ ಫೀಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೂಡ ಇಟ್ಕೊಂಡಿದ್ರು. ಬಟ್ ನಮ್ಗೆ ಅವೆಲ್ಲ ಭಯ ಆಗ್ತಾಯಿತ್ತು, ಹಾಗಾಗಿ ನಾವು ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಅಲ್ಲಿ ಇನ್ನೂ ಕೆಲವೊಂದು ಗೇಮ್ಸ್ಗಳನ್ನ ಕೂಡ ನಡೆಸ್ತಾ ಇದ್ದರು. ಬಟ್ ಆ ಗೇಮ್ಸ್ಗಳನ್ನ ನಾವು ಯಾವುದನ್ನು ಆಟ ಆಡಲಿಲ್ಲ. ಈ ವಿಡಿಯೋನ ನೋಡಿ ಯಾರೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀರಾ, ಅವರು ಈ ಥರ ಗೇಮ್ಸ್ಗಳನ್ನೆಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಟ್ ನಾವು ಟ್ರೈ ಮಾಡಲಿಲ್ಲ. ನನ್ನ ಮಗಳು ಅಲ್ಲಿ ಬಿಡ್ತಿರಲಿಲ್ಲ, ಇದು ಬೇಡ ಅದು ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತಾ ಇದ್ಲು. ಆ್ಯಂಡ್ ಒಳಗಡೆ ಹೋಗಿ ಅಲ್ಲಿ ಬೇರೆ ಗೇಮ್ಸ್ನ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ. ಇಲ್ಲಿ ಒಳಗಡೆ ಬಂದರೆ ತುಂಬ ಥರ ಆ್ಯಕ್ಟಿವಿಟೀಸ್ ಇತ್ತು, ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ ಯಾವ್ಯಾವ ಗೇಮ್ನ ನಾವು ಟ್ರೈ ಮಾಡಬಹುದು ಅಂತ. ಬಟ್ ನನಗೆ ಎಲ್ಲ ಗೇಮ್ಸು ಕೂಡ ತುಂಬಾ ಭಯ ಅನ್ನಿಸ್ತಿತ್ತು. ನೀವು ನೋಡ್ತಿರಬಹುದು, ಅದು ಫಾಸ್ಟಾಗಿ ತಿರುಗೋವಾಗೆಲ್ಲ ನೋಡೋದಕ್ಕೆ ನನಗೆ ಭಯ ಆಗ್ತಿತ್ತು. ಸೊ ಕೂತ್ಕೊಳ್ಳೋ ಧೈರ್ಯ ಅಂತೂ ನಾನು ಮಾಡಲಿಲ್ಲ. ಅದರಲ್ಲಿ ಕುತ್ಕೊಂಡಿರೋರು ಕಿರ್ಚೋದನ್ನು ನೋಡ್ತಾ ಇದ್ರೇ ನನಗೆ ಯಾಕೋ ಬೇಡ, ಭಯ ಆಗುತ್ತೆ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾವು ಹೋಗಲಿಲ್ಲ. ಹಾಗೆ ಇನ್ನೊಂದು ಬೋಟ್ ಕೂಡ ಅಲ್ಲಿ ಈ ಥರನೇ ತುಂಬ ಕಿರುಚ್ತಾ ಇದ್ದರು. ನೋಡೋದಕ್ಕೆ ಮಾತ್ರ ತುಂಬ ಖುಷಿ ಆಗ್ತಿತ್ತು. ಬಟ್ ಅಲ್ಲಿ ಕುತ್ಕೊಳ್ಳೋಕೆ ನನಗೆ ಧೈರ್ಯನೇ ಬರ್ತಾ ಇರಲಿಲ್ಲ. ಹಾಗಾಗಿ ನಾವು ಅದಕ್ಕೆ ಯಾವುದಕ್ಕೂ ಹೋಗಲಿಲ್ಲ. ನನ್ನ ಮಗಳು ಕೂಡ ನನ್ನ ಹಾಗೇ ಯಾವ ಗೇಮ್ನೂ ಆಟ ಆಡಲಿಲ್ಲ ಭಯ ಪಡ್ಕೊಂಡು. ಈ ಗೇಮು ಬೇಡ, ಆ ಗೇಮು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಅವಳು ಬರೀ ನೋಡ್ತಾ ಇದ್ದಿದ್ದೇ ಆಯಿತು. ಕೊನೆಗೂ ಅವಳೇ ಧೈರ್ಯ ಮಾಡಿ ಒಂದು ಗೇಮಲ್ಲಿ ಕೂತಲು. ಆ್ಯಂಡ್ ಹಾಗೆ ನಾವು ಕೂಡ ಇದೊಂದು ಟ್ರೈನ್ನ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ. ಬಟ್ ಚಂದು ನಾನು ಬರಲ್ಲ, ನೀವು ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಕಡೆ ಹೋದರು. ಹಾಗಾಗಿ ನಾನು ಪ್ರಿಯಾ ಇಬ್ಬರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈನ್ಗೆ ಹೋಗಿ ಕೂತ್ಕೊಂಡ್ವಿ. ನಾನು ಪ್ರಿಯಾ ಹೋಗಿ ಆ ಟ್ರೈನಲ್ಲಿ ಕೂತಾಗ ನನ್ನ ಮಗಳು ಇರಲಿಲ್ಲ. ನಾವು ಕರೆದಾಗ ನಾನು ಬರಲ್ಲ ಅಂತ ಹೇಳಿದ್ಲು. ಅವ್ರು ಬೇರೆ ಗೇಮ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಜೊತೆ ಹೋಗಿದ್ಲು. ಬಟ್ ನಾವು ಟ್ರೈನಿಗೆ ಕೂತ್ಕೊಂಡು ಆದಮೇಲೆ ಅವಳು ಬಂದು ನಾನು ಬರ್ತೀನಿ ಅಂತ ಹೇಳ್ತಾ ನಿಂತಳು. ಆಮೇಲೆ ಅವಳನ್ನ ಕರ್ಕೊಂಡ್ವಿ. ಸೊ ನಾನು, ನನ್ನ ತಂಗಿ ಮತ್ತು ನನ್ನ ಮಗಳು 3 ಜನನೂ ಕೂಡ ಟ್ರೈನಲ್ಲಿ ಕೂತ್ವಿ. ಸ್ಟಾರ್ಟಿಂಗ್ ಟ್ರೈನ್ ಮೂವ್ ಆದಾಗ ಸ್ಲೋ ಇತ್ತು, ಹಾಗಾಗಿ ಓಕೆ ಇದಿಷ್ಟೇ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಭಯ ಆಗಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಅದು ಮೂವ್ ಆಗೋಕ್ಕೆ ಜಾಸ್ತಿ ಆಯಿತು. ಸೊ ಆಗ ತುಂಬ ಭಯ ಆಯಿತು. ಆ್ಯಂಡ್ ನೆಕ್ಸ್ಟು ನನ್ನ ಮಗಳು ಅವಳೇ ಇಷ್ಟಪಟ್ಟು ನಾನು ಈ ಗೇಮಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಹೆಲಿಕಾಪ್ಟರಲ್ಲಿ ಕುತ್ಕೊಂಡ್ಳು. ತುಂಬ ಖುಷಿಯಿಂದನೇ ಕೂತ್ಕೊಂಡ್ಳು. ಆಮೇಲೆ ಅದು ಕೂಡ 1 ರೌಂಡ್ 2 ರೌಂಡ್ ಹೋಗೋವರೆಗೂ ಸ್ವಲ್ಪ ಸ್ಲೋ ಆಗಿತ್ತು. ಸೊ ಎಂಜಾಯ್ ಮಾಡ್ತಾಯಿದ್ಲು. ಆಮೇಲೆ ಅದು ಯಾವಾಗ ಫಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಸೊ ಅವಾಗ ಸ್ವಲ್ಪ ಗಾಬರಿ ಮಾಡಿಕೊಂಡ್ಳು, ಭಯಪಟ್ಟಳು. ಆಮೇಲೆ ಅವಳಿಗೆ ಅಳುನೇ ಬಂದ್ಬಿಡ್ತು. ಸೊ ಚಂದು ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಿದ್ದರಿಂದ ಅವಳು ಹಾಗೆ ಆಟ ಆಡ್ತಾ ಇದ್ಲು. ನನ್ನ ಮಗಳು ಒಂದು ಚಿಕ್ಕ ಮಗುನ ಮಾತಾಡ್ಸೋಕ್ಕೂ ಕೂಡ ಅವಳು ಒಬ್ಬಳೇ ಹೋಗಲ್ಲ, ಜೊತೇಲಿ ನಾನಿರಬೇಕು, ಇಲ್ಲಾಂದರೆ ಅವ್ರ ಅಪ್ಪ ಇರಬೇಕು. ಸೊ ನಮಗೆ ಅದು ಒಂದು ಟೆನ್ಷನ್ ಇತ್ತು, ಅವಳು ಒಬ್ಬಳೇ ಎಲ್ಲೂ ಹೋಗಲ್ವಲ್ಲ, ನಾವು ಯಾರಾದರೂ ಜೊತೆಲೇ ಇರಬೇಕಲ್ಲ, ಬಿಟ್ಟೇ ಇರಲ್ವಲ್ಲ ಅನಿಸ್ತಾ ಇತ್ತು. ಯಾಕಂದರೆ ಅವಳು ಮಕ್ಕಳ ಜೊತೆಗೂ ಕೂಡ ಆಟಾಡೋಕೆ ಹೋಗ್ತಾ ಇರಲಿಲ್ಲ, ಜೊತೇಲಿ ನಮ್ಮನ್ನು ಬಾ ಅಂತ ಕರೆಯೋಳು. ಸೊ ಹಾಗಾಗಿ ನಾನು ಸ್ಕೂಲ್ಗೆ ಹಾಕೋವಾಗ ನನಗೆ ಇದ್ದಿದ್ದು ಇಂಟೆನ್ಷನ್ ಅದೇನೆ, ಅವಳು ಎಲ್ಲರ ಜೊತೆ ಮಿಂಗಲ್ ಆಗಬೇಕು, ಅವಳೊಬ್ಬಳೇ ಧೈರ್ಯವಾಗಿ ಆಟ ಆಡಬೇಕು ಅಂತ. ಸೊ ಇದರಲ್ಲಿ ಅವಳೊಬ್ಬಳೇ ನಾನೇ ಕೂರ್ತೀನಿ ಅಂತ ಹೋಗಿ ಕೂತಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಬೇಕಾಗಿದ್ದೂ ಇದೇನೆ. ಇದು ಫಾಸ್ಟ್ ಮೂವ್ ಆಗ್ತಾ ಇದ್ದಿದ್ದರಿಂದ ಸ್ವಲ್ಪ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾವು ಪಕ್ಕದಲ್ಲೇ ನಿಂತಿದ್ದನ್ನು ನೋಡಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೇಗೋ ಕೂತಿದ್ಲು. ಆಮೇಲೆ ಚಂದು
ಹೇಳ್ತಾನೆ ಇದ್ದರು, ನಾನು ಇಲ್ಲೇ ಇದ್ದೀನಿ, ಹೆದರ್ಕೊಂಬೇಡ, ಏನಾಗಲ್ಲ, ಗಟ್ಟಿ ಹಿಡ್ಕೊ ಅಂತ ಹೇಳ್ಬಿಟ್ಟು. ಸೊ ಅವಳು ಆ ಧೈರ್ಯದ ಮೇಲೆ ಕೂತ್ಲು, ಅವರಪ್ಪ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡು. ನನಗೂ ತುಂಬ ಖುಷಿ ಆಯಿತು ಅವಳು ಕೂತಿದ್ದನ್ನು ನೋಡಿ. ಆ್ಯಂಡ್ ಅವಳು ಕೂಡ ಇಲ್ಲಿ ಇಳಿದು ಬಂದಮೇಲೆ ಹೇಳ್ತಾ ಇದ್ಲು, ಇಷ್ಟ ಆಯಿತು, ಇನ್ನೊಂದು ಸಲ ಕೂರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಸಾಕು ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಬಂದ್ವಿ. ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಫುಡ್ ಸ್ಟಾಲ್ಸ್ ನೋಡ್ತಾ ಇದ್ವಿ. ನಮಗಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ನ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಸೊ ಪೊಟ್ಯಾಟೊ ಟ್ವಿಸ್ಟರ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಹೋಗಿ ನಿಂತಿರೋವಾಗ ನನಗೆ ನನ್ನ ಜೂನಿಯರ್ ಸುಚಿ ಅಂತ ಹೇಳ್ಬಿಟ್ಟು ಆಫ್ಟರ್ 10 ಇಯರ್ಸೇ ಆಗಿತ್ತು ಅನಿಸುತ್ತೆ ಅವನ್ನ ಮೀಟ್ ಮಾಡಿ. ಸೊ ಅವ್ನು ಸಿಕ್ತಾ, ಹಾಗಾಗಿ ಎಲ್ಲರೂ ಒಟ್ಟಿಗೆ ಪೊಟ್ಯಾಟೊ ಟ್ವಿಸ್ಟರ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಂಡ್ ಸುಚಿನ ನೋಡಿ ಕೂಡ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಮದುವೆ ಆಗಿದ್ದೀನಿ ಅಂತ ಹೇಳ್ದ. ಸೊ ಮದುವೆಗೆ ಅವ್ನು ಹೇಳಿರಲಿಲ್ಲ, ಕೇಳಿದೆ ಯಾಕೆ ಹೇಳಿಲ್ಲ ಅಂತ. ಅಯ್ಯೋ ಅಕ್ಕ ಅದೇನೇನೋ ಆಗೋಯ್ತು ಅಂತ ಹೇಳ್ಬಿಟ್ಟು ಅವ್ನ ಸ್ಟೋರಿ ಎಲ್ಲ ಹೇಳಿ ಲಾಸ್ಟಿಗೆ ಅವನ ವೈಫ್ನ ಪರಿಚಯ ಮಾಡಿಕೊಟ್ಟ. ಸೊ ಖುಷಿ ಆಯಿತು, ತುಂಬ ದಿನ ಆದಮೇಲೆ ಅವನನ್ನು ನೋಡಿದ್ದು. ಆ್ಯಂಡ್ ಹಾಗೆ ಅವನ್ನ ಗುರ್ತಿಡಿಯೋಕ್ಕೆ ಆಗಲಿಲ್ಲ, ಯಾಕಂದರೆ 10 ಇಯರ್ಸ್ ಬ್ಯಾಕ್ ಅವನಿಗಿರಲಿಲ್ಲ. ಹಾಗಾಗಿ ಸುಚಿನೇನ ಇದು ಅನಿಸೋ ಥರ ಇತ್ತು ನನಗೆ. ಆ್ಯಂಡ್ ಎಲ್ಲರೂ ಕೂತು ಒಟ್ಟಿಗೆ ಟ್ವಿಸ್ಟರ್ನ ತಿಂದು ಬಂದ್ವಿ. ಟ್ವಿಸ್ಟರ್ನ ತಿಂದು ಆದಮೇಲೆ ನನ್ನ ಮಗಳು ಬೇರೆ ಗೇಮ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದ್ಲು. ಸೊ ಅವಳನ್ನು ಕರ್ಕೊಂಡು ಹೋದರೆ ಅಲ್ಲಿ ಹೋದ್ಮೇಲೆ ಅವಳು ಬೇಡ ಆಟ ಆಡಲ್ಲ ಅಂತ ಹೇಳಿದ್ಲು. ಸರಿ ಸಾಕು, ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಬಿಕಾಸ್ ಮಳೆ ಬೇರೆ ಬರೋ ಥರ ಇತ್ತು, ಹಾಗಾಗಿ ಟೈಮ್ ಆಗುತ್ತೆ ಮತ್ತು ಹಿಂಸೆ ಆಗುತ್ತೆ, ಮನೆಗೆ ಹೋಗೋಕ್ಕೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾನಲ್ಲಿ ಎಲ್ಲದನ್ನು ವೀಡಿಯೋ ಕ್ಲಿಪ್ಪಿಂಗ್ಸೇ ತೊಗೊಂಡಿದ್ದೆ. ಸೊ ಒಂದು ಕಡೆನೂ ಫೋಟೋ ತೊಗೊಳಕ್ಕಾಗಿರಲಿಲ್ಲ. ಹಾಗಾಗಿ ಮತ್ತೆ ರಿಟರ್ನ್ ಹೀಗೆ ಹೋಗ್ತಾ ಫೋಟೋಸ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ಅವತಾರ್ ಅಮ್ಯೂಸ್ಮೆಂಟ್ ಪಾರ್ಕ್ ಒಳಗಡೆ ಹೋಗಿ ಕೆಲವೊಂದು ಫೋಟೋಸ್ನ ತೊಗೊಂಡು ನಾವು ಹೊರಟ್ವಿ. ನನ್ನ ಈ ವಿಡಿಯೋನ ನೋಡಿ ಯಾರೆಲ್ಲ ಎಕ್ಸಿಬಿಷನ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅವರೆಲ್ಲ ಒಂದು ಸಲ ಹೋಗಿ ಬನ್ನಿ. ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ ಎಕ್ಸಿಬಿಷನ್ ಬಂದು ತಣ್ಣೀರಳ ರೋಡ್ ಆಯುರ್ವೇದಿಕ್ ಹಾಸ್ಪಿಟಲ್ ರಾಮ ಹೋಟೆಲ್ ಪಕ್ಕನೇ ಲೊಕೇಟ್ ಆಗಿರೋ ಅಂಥದ್ದು. ಸೊ 45 ಡೇಸ್ವರೆಗೂ ಇರುತ್ತೆ. ಇವಾಗಲೇ ಸ್ಟಾರ್ಟ್ ಆಗಿ 1 ವೀಕ್ ಆಗಿದೆ. ಹೋಗಬೇಕು ಅಂತ ಅಂದ್ಕೊಂಡಿರೋರು ಬೇಗನೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲೆಸ್ ಮೀ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.